47 ವರ್ಷದ ಏಕ ಚಕ್ರಾಧಿಪತ್ಯಕ್ಕೆ ಅಂತ್ಯ ಹಾಡಿದ ಮಹಿಳೆ. ಹರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮಹಿಳಾ ಸಾರಥ್ಯ. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಒಳಪಡುವ ಹರಳೂರು ಹಾಲು ಉತ್ಪಾದಕರ ಸಂಘಕ್ಕೆ ನಡೆದ ಚುನಾವಣೆ ಭಾರೀ ಕುತೂಹಲವನ್ನ ಹುಟ್ಟಿಹಾಕಿತ್ತು. ಯಾವ ಎಮ್ಮೆಯಲ್ಲಿ ಚುನಾವಣೆಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಹೈಪ್ ಪಡೆದಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಯಲ್ಲಿ ಕೊನೆಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮೇಲುಗೈ ಸಾಧಿಸಿದ್ದಾರೆ. 47 ವರ್ಷದ ಏಕ ಚಕ್ರಾಧಿಪತ್ಯಕ್ಕೆ ಅಂತ್ಯ ಹಾಡಿದ ಮಹಿಳೆ ಹರಳೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ಪಟ್ಟಕ್ಕೇರಿದ್ದಾರೆ. ಹೌದು, ಹರಳೂರು ಹಾಲು ಉತ್ಪಾದಕರ ಸಂಘ ಪ್ರಾರಂಭದಿಂದಲೂ ಇಲ್ಲಿಯವರೆಗೆ ಒಬ್ಬರೇ ಅಧ್ಯಕ್ಷರಾಗಿದ್ರು. ಹಾಲು ಉತ್ಪಾದಕರ ಸಂಘದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ ಎಚ್.ಕೆ. ಕುಮಾರ್ ಸತತ 47 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅಧಿಕಾರ ನಡೆಸಿದ್ರು. ಆದರೆ ಈ ಬಾರಿ ಈ ಏಕ ಚಕ್ರಾಧಿಪತ್ಯಕ್ಕೆ ಅಂತ್ಯ ಹಾಡುವಲ್ಲಿ ಟಿ.ಎನ್. ವಿಶಾಲಕ್ಷಮ್ಮ ಯಶಸ್ವಿಯಾಗಿದ್ದಾರೆ. ಹರಳೂರು ಡೈರಿಯ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಎಚ್.ಕೆ. ಕುಮಾರಯ್ಯ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಟಿ.ಎನ್. ವಿಶಾಲಾಕ್ಷಮ್ಮ ಸ್ಪರ್ಧಿಸಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾತ್ಯಾಲಮ್ಮ ಮತ್ತು ರಾಜಣ್ಣ ಸ್ಪರ್ಧಿಸಿದ್ರು. 2 ಪಕ್ಷಗಳ ಬೆಂಬಲಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿಗಳು 12 ಮತಗಳ ಪೈಕಿ ತಲಾ 6 ಮತಗಳನ್ನು ಪಡೆದು ಸಮಬಲ ಸಾಧಿಸಿದ್ರು. ಈ ಹಿನ್ನೆಲೆ ಚೀಟಿ ಎತ್ತುವ ಮೂಲಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ಅಂಗನವಾಡಿ ಮಗುವಿನಿಂದ ಚೀಟಿ ಎತ್ತಿಸುವ ಮೂಲಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ಈ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವಿಶಾಲಾಕ್ಷಮ್ಮ ಅಧ್ಯಕ್ಷೆಯಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸ ಬರೆದಿದ್ದಾರೆ. ಮೊದಲು ನಾನು ಅರಳೂರಿನ ಗ್ರಾಮ ದೇವರಾದ ನನ್ನ ಮನೆ ದೇವರಾದ ವೀರಭದ್ರೇಶ್ವರ ಸ್ವಾಮಿಯವರ ಪಾದಕ್ಕೆ ನನ್ನ ಶಿರಬಾಗಿ ನಮಸ್ಕರಿಸುತ್ತಾ ಹಾಗೂ ತೋಟಕೆರೆ ಬಸವಣ್ಣ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ನಿರ್ದೇಶಕರುಗಳಾದ ಸಂಘದ ನಿರ್ದೇಶಕರುಗಳಾದ 5 ಜನ ನಿರ್ದೇಶಕರುಗಳು ನನಗೆ ಸಪೋರ್ಟ್ ಮಾಡಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಗಳಿಸಿಕೊಟ್ಟಿದ್ದಾರೆ. ಹಾಗೂ ಅರಳೂರಿನ ಗ್ರಾಮಸ್ಥರಾದ ಸದಣ್ಣ, ಪ್ರಕಾಶಣ್ಣ, ನಿರಂಜನಣ್ಣ, ಅರುಣಣ್ಣ ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಈ ಸ್ಥಾನ ಗಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ನಾನು ತಿಳಿಸ್ತೀನಿ. ಹಾಗೂ 25 ವರ್ಷಗಳ ನಂತರ ನನ್ನನ್ನು ಮಹಿಳಾ ಅಧ್ಯಕ್ಷೆಯನ್ನಾಗಿ ಮಾಡಿದಂತಹ ನಮ್ಮೂರಿನ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಇನ್ನು ಸಂಘದ ಉಪಾಧ್ಯಕ್ಷರಾಗಿ ರಾಜಣ್ಣ ಆಯ್ಕೆಯಾದ್ರು. ಡೈರಿಯ ಅಧ್ಯಕ್ಷರಾಗಿ ವಿಶಾಲಾಕ್ಷಮ್ಮ ಆಯ್ಕೆಯಾಗ್ತಿದ್ದಂತೆ ಅವರನ್ನ ಬೆಂಬಲಿಸಿದ ಸದಸ್ಯರು, ಗ್ರಾಮಸ್ಥರು ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಗೆದ್ದ ಅಭ್ಯರ್ಥಿಗಳು ಗ್ರಾಮದ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡ್ರು. ಈ ಊರಿನ ಚಿತ್ರಣ ಮೊದಲಿಗೆ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ವೀರಭದ್ರ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತಾ, ಪ್ರಥಮವಾಗಿ ಏನು ಈ ಊರಿನ ಆಡಳಿತ ಬಹಳ ಕ್ಲಿಷ್ಟಕರವಾಗಿ ನಡೀತಾ ಇತ್ತು. ಸುಮಾರು 1974ರಲ್ಲೇನೋ ಈ ಡೈರಿ ಓಪನ್ ಆಯಿತು. ಅಂದಿನಿಂದ ಇಂದಿನವರೆಗೂ ಸಹ ಅವರ ಒಂದು ಸ್ವಂತ ಮನೆ ಥರ ಆಗಿ ಅವರು ಡೈರಿನ ನಡೆಸ್ಕೊಂಡು ಹೋಗ್ತಾಯಿದ್ರು. ಸಾರ್ವಜನಿಕವಾಗಿ ತನ್ನ ಯಾರಿಗೇ ಆಗಲಿ ಬದುಕನ್ನು ಬೇರೆಯವರಿಗೆ ನಾವು ಅಧ್ಯಕ್ಷತನ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಯಾರಿಗೂ ಸಹ ಇರಲಿಲ್ಲ. ಇವತ್ತು ಭಗವಾನ್ ವೀರಭದ್ರ ಸ್ವಾಮಿ ನಮಗೆ ಕರುಣೆ ತೋರಿಸಿದ್ದಾರೆ. ಆ ಒಂದು ಕೃಪಾ ಕಟಾಕ್ಷದಿಂದ ಇತಿಹಾಸದ ಒಂದು ಪುಟದಲ್ಲಿ ಈ ದಿನ ಪ್ರಥಮವಾಗಿ ಮಹಿಳಾ ಅಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿರೋದು. ಈ ಒಂದು 74ನೇ ಇಸ್ವಿಯಿಂದನೂ ಇವತ್ತಿನವರೆಗೂ ಇತಿಹಾಸ ಸೃಷ್ಟಿಯಾಗಿ ಮಹಿಳಾ ಅಧ್ಯಕ್ಷರು ಮಾಡಿದ್ದೀವಿ. ನೂತನವಾಗಿ ವಿಶೇಷವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿರೋದು ಭಾಳ ಈ ಗ್ರಾಮದ ಗ್ರಾಮಸ್ಥರಿಗೆಲ್ಲರಿಗೂ ಸಹ ಸಂತೋಷ ತಂದಿರೋದು ಒಂದು ಸುದ್ದಿ. ಹಾಗಾಗಿ ಇಲ್ಲಿನ ಈ ಒಂದು ಅಧ್ಯಕ್ಷರಾಗಲಿಕ್ಕೆ, ಡೈರೆಕ್ಟರ್ ಆಗಲಿಕ್ಕೆ ಮೂಲ ಕಾರಣಕರ್ತರು ಎಲ್ಲರೂ ಸಹ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ನಮಗೆಲ್ಲರಿಗೂ ಬೆಂಬಲವಾಗಿ ಕೊಟ್ಟಿದ್ದಾರೆ. ಪ್ರಥಮವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರಥಮವಾಗಿ ಈ ಊರಿನ ಗ್ರಾಮಸ್ಥರು, ಹಾಗೆ ಇಲ್ಲಿನ ಒಂದು ಏನು ಡೈರೆಕ್ಟರ್ ಆಗಿದ್ದಾರೆ ಅವರೆಲ್ಲರೂ ಸಹಕಾರ, ಹಾಗೂ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಈ ಕಾಂಗ್ರೆಸ್ನ ಮಾಜಿ ಶಾಸಕರಾದಂಥ ಗೌರಿಶಂಕರ್ ಸಾಹೇಬರು, ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ
ಡೈರಿ ಡೈರೆಕ್ಟರ್ ನಂಜೇಗೌಡರು, ಅದೇ ರೀತಿಯಾಗಿ ನಮ್ಮ ಪರಮೇಶ್ವರ್ ಸಾಹೇಬರು, ಸ್ಪೆಷಲ್ ಆಫೀಸರ್ ನಾಗಣ್ಣವರು, ವಿಶೇಷವಾಗಿ ರಾಜಣ್ಣ ಸಾಹೇಬರು, ರಾಜೇಂದ್ರ ಸಾಹೇಬರು, ಶಾಂತಕ ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ನಾವು ಪ್ರಥಮವಾಗಿ ಖಾತೆಯನ್ನು ತೆರೆದಿದ್ದೇವೆ. ಅವರೆಲ್ಲರಿಗೂ ಸಹ ಈ ಒಂದು ಗ್ರಾಮದ ಪರವಾಗಿ ಮತ್ತು ಈ ಅಧ್ಯಕ್ಷರ ಪರವಾಗಿ ನನ್ನ ಕುಟುಂಬದ ಪರವಾಗಿ ಧನ್ಯವಾದ ಹೇಳೋಕ್ಕೆ ನಾನು ಬಯಸ್ತೀನಿ. 47 ವರ್ಷದಿಂದ ಒಬ್ಬರೇ ಆಡಳಿತ ನಡೆಸ್ತಾ ಇದ್ರು, ಹೇಗೆ ಅದು ಹೇಗೆ ಸಾಧ್ಯ ಇದೆಲ್ಲ? ಈ ಬದಲಾಗಲಿಕ್ಕೆ ಏನು ಕಾರಣ ಏನಿತ್ತು? ಬದಲಾಗಕ್ಕೆ ಕಾರಣ ಇಷ್ಟೇ, ಪೈಪೋಟಿ ಹೇಗೆ ನಡೀತು ಚುನಾವಣೆ, ಅದರ ಬಗ್ಗೆ ಬದಲಾಗಕ್ಕೆ ಕಾರಣ ಇಷ್ಟೇ. ಅವರು ಸಹ ನಮ್ಮೂರಿನವರೇ, ಅವರು ನಮ್ಮವರೇ, ಬೇರೆ ಯಾರೂ ಅಲ್ಲ. ಹಾಗಾಗಿ ಒಂದೇ ರೀತಿಯಲ್ಲಿ ನಾನೇ ಇರಬೇಕು ಅನ್ನೋ ಒಂದು ಆಶಾಭಾವನೆ ಇತ್ತು. ಇವತ್ತು ಬದಲಾವಣೆ ಆಗಬೇಕು ಅಂತ ಗ್ರಾಮಸ್ಥರು ತೀರ್ಮಾನ ಮಾಡ್ಕೊಂಡಾಗ ಗ್ರಾಮಸ್ಥರು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಮಾಡಿದ್ದಾರೆ. ಒಟ್ನಲ್ಲಿ 47 ವರ್ಷಗಳ ಕಾಲ ಒಂದೇ ವ್ಯಕ್ತಿಯ ಕೈಯಲ್ಲಿದ್ದ ಹರಳೂರು ಹಾಲು ಉತ್ಪಾದಕರ ಸಂಘದ ಆಡಳಿತ ಕೊನೆಗೂ ಈಗ ಮಹಿಳೆಯೊಬ್ಬರ ಕೈ ಸೇರಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿದು ವಿಶಾಲಾಕ್ಷಮ್ಮ ಗ್ರಾಮದಲ್ಲಿ ಹೊಸ ಇತಿಹಾಸ ಬರೆದಿದ್ದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.